ಸರ್ ಏಜ್ ಬಂದು 40 ಇಯರ್ಸ್ ಸರ್. ಈ ಏಜ್ ಅಲ್ಲಿ ಕಲಿಬೇಕಾ ಸರ್? ಯಾಕೆ ಸರ್ ನೀವು ಈ ತರ ಕುತ್ಕೋಬೇಕು? ಆಟಿಟ್ಯೂಡ್ ಆಗಿ ಒಂದು ಏನಂತಾರೆ, ಒಂದು ಕೆಲವ್ರಿಗೆ ಬಂದ್ಬಿಡುತ್ತೆ ಮೈಂಡ್ ಅಲ್ಲಿ ದಿಮಾಗ್ ತರ. ಸೊ ಅದೆಲ್ಲ ಇಲ್ಲ, ಇಷ್ಟು ಡೌನ್ ಟು ಅರ್ತ್ ಆಗಿದೆ. ಹೆಂಗೆ ಸರ್ ಇದು? ಸರ್ ಕಲಿಬೇಕು ಅಂತಂದ್ರೆ ಕಲಿಯಕ್ಕೆ ವಯಸ್ಸೇನು ಅವಶ್ಯಕತೆ ಇಲ್ಲ ಸರ್. ವಯಸ್ಸಿದ್ರಲ್ಲಿ ಕಲಿಬೇಕನ್ನೋ ವಯಸ್ಸಿಗೆ ಇತಿ ಇಲ್ಲ ಮಿತಿ ಇಲ್ಲ. ಇಲ್ಲಿ ನೋಡಿ ನಮ್ಮ ಮೇಡಮ್ ಬಂದಿದ್ದಾರೆ. ಮೇಡಮ್ ಯಾಕೆ ಮೇಡಮ್ 2 ಕೈ ಹ್ಯಾಂಡ್ಶೇಕ್ ಕೊಡ್ತಾ ಇದ್ರಾ? ಫೋನ್ ಇತ್ತು ಅಂತನಾ? ನೋಡಿ 2 ಕೈಯಲ್ಲಿ ಫೋನ್ ಇತ್ತಂತೆ, ಹಾಗಾಗಿ ಕೈ ಕೊಟ್ಟಿದ್ದಾರೆ. ಹೇಗಿದ್ದೀರಾ ಮೇಡಮ್? ಗೊತ್ತಲ್ಲ ನಿಮ್ಗೆ ಪ್ರಿಯಾಂಕಾ ಮೇಡಮ್. ಮೇಡಮ್ ಮೊನ್ನೆ ಈವೆಂಟ್ ಇತ್ತು, ಸೂಪರ್ ಆಗಿ ಮಾಡಿದ್ದಾರೆ. ಹಾಸ್ಪಿಟಾಲಿಟಿ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಕೊಟ್ಟಿದ್ದಾರೆ. ಇವತ್ತು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ. ಅವ್ರನ್ನು ಮಾತಾಡಿಸ್ತೀನಿ ಬನ್ನಿ. ಒಂದಲ್ಲ ಎಷ್ಟೊಂದು ಇವೆಂಟ್ ಮಾಡಿದ್ದಾರೆ, ಅದ್ರ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಸರ್ ಕೆಲವ್ರು ಏನ್ ಗೊತ್ತಾ, ತುಂಬಾ ಆಟಿಟ್ಯೂಡ್, ನಾನೇ ತಿಳ್ಕೊಬಿಟ್ಟಿದ್ದೀನಿ ನನ್ಗೆ ಏಜು ಹಾಗೆ ಹೀಗೆ ಅಂತ. ಸರ್ ನೀವ್ ಇಷ್ಟು ಡೌನ್ ಟು ಅರ್ತ್ ಆಗಿದ್ದೀರಾ? ಯಾಕೆ ಇಷ್ಟು ಕೋಪ? ಬಂದಾಗ ಸಿಕ್ಕಾಪಟ್ಟೆ ಕೋಪ ಇತ್ತು ಬೇರೆ ನಿಮ್ಗೆ, ಈಗ ಹೇಗಿದೆ ಲೈಫು? ಸರ್ ಇವಾಗ ನಾವೊಂದ್ ಕೆಲಸ ಮಾಡ್ಬೇಕಾದ್ರೆ ಕೋಪ ಅನ್ನೋದು ಬಿಟ್ಟಾಕ್ಬಿಡ್ಬೇಕು ಸರ್. ಫಸ್ಟ್ ಆಫ್ ಆಲ್ ಬೇಕಾದ್ರೆ ತಾಳ್ಮೆ ಅನ್ನೋದು ಮುಖ್ಯ ಆಗುತ್ತೆ. ಟೈಮ್ ಫಾಲೋ ಅಪ್ ಮಾಡ್ಬೇಕು. ತುಂಬಾ ಕೋಪ ಅಂತ ಮನೇನು ಹೇಳ್ತಾ ಇದ್ರು, ಇವಾಗಲೂ ಅವಾಗ ಇಲ್ಲೂ ಹೇಳ್ತಾ ಇದ್ರು. ಇವಾಗ ಇಲ್ಲಿ ಬಂದ್ಮೇಲೆ ಅದೆಲ್ಲ ಬಿಟ್ಬಿಟ್ಟಿದೀನಿ ಸರ್. ಯಾಕೆ ಕೋಪ ಅನ್ನೋ ಏನಿಲ್ಲ. ಯಾಕಂತಂದ್ರೆ ಒಂದು ಕಲಿಬೇಕು ಅಂತಂದ್ರೆ ಪೇಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಈ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಂತಂದ್ರೆ